ನೋಡಿ, ನಾನು ಜೀವನದಲ್ಲಿ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಏನು ಮಾಡೋದು ಇದಕ್ಕೆ? ನೋಡಿ, ನಾವು ಜೀವನದಲ್ಲಿ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದು ಎಲ್ಲರ ಒಂದು ಇಚ್ಛೆ ಆಗಿರುತ್ತೆ. ಆ ಒಂದು ದಿನದಲ್ಲಿ, ಆ ಒಂದು ದಿನಚರಿಯಲ್ಲಿ ನಾನು ಖುಷಿಯಾಗಿರ್ಬೇಕಪ್ಪ, ಇವತ್ತು ನಾನು ಖುಷಿಯಾಗಿರ್ಬೇಕು, ಇವತ್ತು ನಾನು ಹೀಗೆಲ್ಲ ಯೋಚನೆ ಮಾಡಬಾರ್ದು, ಹಾಗೆ ಹೀಗೆ ಅಂತ. ಸೊ ನೀವು ಯಾವಾಗ ನೀವು ಈ ರೀತಿ ಯೋಚನೆ ಮಾಡಬಾರ್ದು, ಈ ರೀತಿ ಮಾಡಬಾರ್ದು ಅಂತ ನೀವು ಇದು ಮಾಡ್ತಾಯಿದ್ರೆ, ಸೊ ಅದು ಹಾಗೆ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ನಾವು ಏನು ಮಾಡಬೇಕಂದ್ರೆ, ಹೀಗಾಗುತ್ತೆ ಆಗಲಿ ಬಿಡಿ, ಪರವಾಗಿಲ್ಲ, ಆಗಲಿ ಅಂತ ಅದನ್ನು ಲೆಟ್ ಗೋ ಮಾಡಬೇಕು. ಸೊ ಆಗ ನಾವು ಖುಷಿಯಾಗಿರ್ಬೋದು. ನೋಡಿ, ಮತ್ತೆ ಇನ್ನೇನೆಂದರೆ, ಜೀವನದಲ್ಲಿ ಏನಾದರೂ ನೆಗೆಟಿವ್ ಯೋಚನೆ ಮಾಡೋದಾಗಿರ್ಬೋದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರೋದಾಗಿರ್ಬೋದು, ಆ್ಯಂಡ್ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ನಾವು ಥಾಟ್ ಕೊಡೋದಾಗಿರ್ಬೋದು, ನೆಗೆಟಿವ್ ಆಗಿ ಹೇಳೋದಾಗಿರ್ಬೋದು, ಯಾರೇ ನಮ್ಮ ಎದುರಿಗೆ ಬಂದಾಗ, ಯಾರಾದರೂ ನಮ್ಮ ಮುಂದೆ ಬಂದಾಗ ಅವರಿಗೆ ನಾವು ನೆಗೆಟಿವ್ ಥಾಟ್ ಕೊಡೋದಾಗಿರ್ಬೋದು. ಅಂದರೆ ಈ ಮನುಷ್ಯರಿಗೆ ಹಾಗೆ ಹೀಗೆ ಅಂತ ನಾವು ಒಳಗಿಂದ ಮಾತಾಡ್ತಾನೇ ಇದ್ದಾಗ ಒಳಗಿನಿಂದ ಒಂದು ಮಾತು ಬರ್ತಾನೇ ಇರುತ್ತೆ. ಸೊ ಹೀಗೆ ಹಾಗೆ ಹೀಗೆ ಅಂತ ನೀವು ಅದನ್ನು ಕ್ಲಿಯರ್ ಮಾಡಿದ್ರಿ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಕೊಡಿ. ಅಂದರೆ ಅವ್ರಿಗೆ ಒಳ್ಳೇದಾಗಿರುತ್ತೆ, ಚೆನ್ನಾಗಿರಲಿ, ಇವ್ರು ಚೆನ್ನಾಗಿರಲಿ, ಇರಲಿ ಪರವಾಗಿಲ್ಲ, ಅವರಿಷ್ಟ, ಅವರು ಹೇಗಬೇಕೋ ಆಗಿರ್ತಾರೆ, ಅವರಿಷ್ಟ, ಚೆನ್ನಾಗಿರಲಿ ಅಂತ. ಸೊ ನಾವು ಅಂದ್ಕೊಂಡಾಗ ನಮ್ಮ ಒಳಗಡೆಯಿಂದ ಏನೋ ಒಂದು ಪಾಸಿಟಿವ್ ಆಗಿ ನಮಗೆ ಒಂದು ಖುಷಿಯಾಗಿ ಇರೋಕ್ಕೆ ಆಗುತ್ತೆ. ಅಂದರೆ ಒಂದು ದೇಹ ಒಂದು ಶಾಂತವಾಗಿರುತ್ತೆ, ಖುಷಿಯಾಗಿರ್ಬೋದು. ಸೊ ನಾವು ಬೇರೆಯವರಿಗೆ ನೆಗೆಟಿವ್ ಥಾಟೇ ಕೊಟ್ಟಾಗ, ನೆಗೆಟಿವ್ ವಿಚಾರವನ್ನೇ ನಾವು ಸೆಂಡ್ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸಿಂದ, ಸೊ ಅವರು ಕೂಡ ಅದನ್ನೇ ನಮಗೆ ಕೊಡ್ತಾ ಇರ್ತಾರೆ. ಸೊ ನಮಗೆ ಆ ಒಂದು ಕರ್ಮ ಅನ್ನೋದು ಇದೆಯಲ್ಲ, ಸೊ ಅದರಲ್ಲೂ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅದು ನಾವು ಬೇರೆಯವರಿಗೆ ನೆಗೆಟಿವ್ ಕಮೆಂಟ್ ಕೊಡೋದಾಗಿರ್ಬೋದು, ನೆಗೆಟಿವ್ ಯೋಚನೆಗಳನ್ನು ಸೆಂಡ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ನಮ್ಮ ಜೀವನ ಹೇಗೆ ಚೆನ್ನಾಗಿರುತ್ತೆ ಸಾಧ್ಯ ಅಲ್ವಾ? ಸೊ ನಾವು ಏನು ಮಾಡಬೇಕಂದ್ರೆ, ಬೇರೆಯವ್ರನ್ನ ಕಂಪೇರ್ ಮಾಡೋದು, ಏನೇನೋ ಹೇಳೋದು, ಮಾತಾಡಬೇಕು ಅಂತ ಏನೇನೋ ಮಾತಾಡ್ತಾ ಇರೋದಲ್ಲ. ಸೊ ಸ್ವಲ್ಪ ನೀವು ಒಂದು ನೋಡ್ಕೊಂಡು ಮಾತಾಡೋದಾಗಿರ್ಬೋದು. ಸೊ ಆ ರೀತಿ ಎಲ್ಲ ಮಾಡಿ ನಿಮ್ಮ ದಿನಚರಿ ಕೂಡ ನಿಮ್ಮನ್ನು ನೀವು ಹೀಗೆ ಇಟ್ಕೋಬೇಕು, ಹೀಗೆ ಇರಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ, ಸೊ ಅದೆಲ್ಲ ಸಾಧ್ಯ ಇದೆ, ಆಯಿತಾ? ಸೊ ನಿಮ್ಮನ್ನು ನೀವು ಚೆನ್ನಾಗಿರ್ಬೇಕು, ಖುಷಿಯಾಗಿ ಇಟ್ಕೋಬೇಕು ಅಂದರೆ, ಸೊ ಇದನ್ನೆಲ್ಲ ದೂರ ಮಾಡಬೇಕು. ಬೇಡ ನನಗಿದು ಅಂತ, ಬೇಡ ಅಂದರೆ ಬೇಡ ಅಷ್ಟೇ. ಸೊ ನನಗೆ ಅಂಥ ಜೀವನ ಬೇಡಪ್ಪ, ನಾನು ಎಲ್ಲರಿಗೂ ಒಳ್ಳೆದಾಗಿ, ಎಲ್ಲರಿಗೂ ಚೆನ್ನಾಗಿರಲಿ. ಸೊ ಯಾರಾದರೂ ಮಾತಾಡಿಸಿದಾಗ ಅವರಿಗೆ ಕಣ್ಣು ನೋಟದಿಂದ ಮಾತಾಡಿಸಿ, ಆ್ಯಂಡ್ ಚೆನ್ನಾಗಿಟ್ಕೊಳ್ಳಿ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಂಡು, ಆ್ಯಂಡ್ ನಾನು ಚೆನ್ನಾಗಿದ್ರೇ ಎಲ್ಲ ಚೆನ್ನಾಗಿರೋದು ಅಲ್ವಾ? ಸೊ ನಾವು ಚೆನ್ನಾಗಿದ್ರೆ ತಾನೇ ಎಲ್ಲವೂ ಚೆನ್ನಾಗಿರೋದು. ಸೊ ಆ ರೀತಿ ಎಲ್ಲ ಯೋಚನೆ ಮಾಡಿ, ಆ್ಯಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ತುಂಬ ನೆಗೆಟಿವ್ ಯೋಚನೆಗಳು ಬಂದಿರ್ಬೋದು, ತುಂಬ ತಲೆಯಲ್ಲಿ ಎಲ್ಲವನ್ನು ತೊಳೆದು ಆಚೆ ಹಾಕಿ. ತಲೆಯಲ್ಲಿ ಅಷ್ಟು ನೆಗೆಟಿವ್ ಇರುತ್ತೆ, ಒಂದು ಫಾಗ್ ಆಗಿರುತ್ತೆ ತಲೆಯೆಲ್ಲವೂ. ಸೊ ಈ ಮೊಬೈಲ್ ನೋಡೋದಾಗಿರ್ಬೋದು, ಆ್ಯಂಡ್ ತುಂಬ ಸ್ಕ್ರೋಲ್ ಮಾಡ್ತಾ ಇರೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ಒಂದು ಒಳಗಿನಿಂದ ಏನೋ ಒಂದು ಭಯ ಆಗ್ತಾ ಇರುತ್ತೆ. ಯಾಕೆ ಗೊತ್ತಾ? ಸೊ ನೀವು ಅದು ಮಾಡಬಾರ್ದು ಅಂತ ಒಳಗಿನಿಂದ ಮನಸ್ಸು ಹೇಳ್ತಾ ಇರುತ್ತೆ. ಸೊ ಈಗ ಮಾಡಬೇಡ ಅಂತ. ಸೊ ಅದಕ್ಕೆ ನಿಮಗೆ ಆ ಒಂದು ಭಯ ಆಗ್ತಾ ಇರುತ್ತೆ ಒಳಗಿಂದ. ಸೊ ಅದೊಂದು ಸೂಚನೆ ಕೊಡ್ತಾ ಇರುತ್ತೆ, ನೀವು ಮಾಡಬಾರ್ದು ಇದನ್ನು ಅಂತ. ಸೊ ನೀವು ಹಾಗೆಲ್ಲ ಅದನ್ನು ನೀವು ನೋಡಿಕೊಂಡು, ಅದನ್ನು ನೀವು ಮನಸ್ಸಿನ ಮಾತನ್ನು ನೀವು ಕಿವಿಕೊಟ್ರೆ ಖಂಡಿತವಾಗಿ ನಿಮ್ಮ ಒಂದು ಜೀವನವನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು, ನೆಮ್ಮದಿಯಾಗಿರ್ಬೋದು, ಖುಷಿಯಾಗಿರ್ಬೋದು, ಆಯಿತಾ? ಸೊ ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿಟ್ಕೊಳ್ಳಿ, ಆ್ಯಂಡ್ ಇದೆಲ್ಲವನ್ನು ಫಾಲೋ ಮಾಡಿ, ಆ್ಯಂಡ್ ಚೆನ್ನಾಗಿರ್ತೀರ, ಜೀವನದಲ್ಲಿ ಖುಷಿಯಾಗಿರ್ತೀರ. ಸೊ ಈ ಮಾತು ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗಿದ್ದರೆ ಆ್ಯಂಡ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.